ಸುಮಾರು 2024ರಲ್ಲೂ ಇದೇ ಅಫೇರ್ ವಿಚಾರಕ್ಕೆ ನೋಡಿ ಕೇಳಿದಾಗ ಇಲ್ಲ ಅಂತ ವಾದಿಸಿ ನನ್ನ ಮೇಲೆ ಗಲಾಟೆಗೆ ಬಂದು ಅವನು ಶಿವು ಮತ್ತು ಶಿವು ಎಂತಿ ಧನ್ಯ ಇದೇ ನಮ್ಮ ಹೊಸಮನೆ ದಾಟಿ ಒಂದು ಕೋವಿ ಒಂದು ಕುಡ್ಲು ತಗೊಂಬಂದಿದ್ರು ಹೊಡೆಯೋಕ್ಕೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು ಬರೋಕ್ಕೆ ಬಂದು ಅವಾಗ ಏನು ಕೇಳಿದಾಗ ಮಧ್ಯಾಹ್ನ ಒಂದು ಸತಿ ಜಗಳ ಆಗಿತ್ತು. ಆಮೇಲೆ ಇಲ್ಲೇ ಪಕ್ಕದ ಮನೆಯವರು ಬಂದು ಒಬ್ಬರು ಬುದ್ಧಿ ಇಲ್ವಾ ಹೋಗ್ರಪ್ಪ ಜಗಳ ಆಡಬೇಡಿ ಅಂತೇಳಿ ಕಳಿಸಿದ್ರು. ನಾವು ನಮ್ಮ ಪಾಡಿಗೆ ಹೋಗಿದ್ದು. ಮತ್ತು ನೈಟ್ ಬಂದಾಗ ಗಂಡ ಹೆಂಡತಿ ಬೈತಾಯಿದ್ರು. ಯಾಕ್ರಪ್ಪ ಬೈತಾಯಿದ್ದೀರಾ ಅಂತ ಕೇಳಿದಾಗ ಏಕಾಏಕಿ ಕೋವಿ ಇದೆ ನನ್ನ ಮಗನೇ ಸುಡ್ತೀನಿ ನಿನ್ನ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಗಂಡ ಹೆಂಡತಿ ಇಲ್ಲಿ ತನಕ ಬಂದರು. ಹಿಂಗೆ ತಳ್ಳಾಡ್ತಾ ಮಾತು ಬಿತ್ತು. ನಾವು ಒಂಚೂರು ಇದು ಮಾಡಿದ್ರು. ಅವರು ಹೊಡೆಯೋಕ್ಕೆ ಬಂದರು, ಬಿದ್ದರು, ಏಟಾಯಿತು. ಇವ್ರು ಅದನ್ನೇ ನಾವೇ ಹೊಡೆದಿದ್ದು ಅಂತೇಳಿ ಸುಳ್ಳು ದಾಖಲೆಯನ್ನು ಕೊಟ್ಟು FIR ಆಗಿ ನನ್ನನ್ನು ಕಸ್ಟಡಿ ಕೂಡ ಹಾಕಿದರು. ಜೈಲಿಗೂ ಸಕಲೇಶ್ಪುರ ಜೈಲಿಗೆ ಕೂಡ ಹೋಗಿ ಬಂದಿದ್ದೆ ಇವಳು ಇದೇ ವಿಚಾರಕ್ಕೆ. ಆವಾಗಲೂ ಕೂಡ ನಮ್ಮ ಚೈತ್ರ ಅವರ ಅಮ್ಮ ಭಾಗ್ಯಮ್ಮ ಕಾಟಿಕೆರೆ ಇವರು ಕೂಡ ಪೊಲೀಸ್ನವ್ರು ಇವ್ರು ಮಾಜೂರಿಗೆಲ್ಲ ಬಂದ ನಮ್ಮ ಮನೆಯವರೆಲ್ಲ ಬಂದಾಗ ನನ್ನ ನಡೆಮೈಯಿಂದೆ ತಪ್ಪು, ಇವಂದೇನೂ ತಪ್ಪಿಲ್ಲ ಇವಂತ ವಹಿಸ್ಕೊಂಡು ಮಾತಾಡಿದ್ದಾರೆ. ನಮ್ಮ ಅತ್ತೆ ಅವರಿಗೆ ಇಲ್ಲಿ ಪಿನ್ನು ಇವಳು ಮಗಳು ಮಾಡೋದು ಎಲ್ಲ ವಿಚಾರ ಗೊತ್ತಿದೆ. ಇದಕ್ಕೆಲ್ಲ ಕುಮ್ಮಕ್ಕು ನಮ್ಮ ಅತ್ತೆ ಭಾಗ್ಯಮ್ಮಂದೆ. ಅದು ಬಿಟ್ಟರೆ ಇದೆ ನಮಗೆ ಅವತ್ತು ಸಿಗಾಕೊಂಡಾಗ ಅವ್ರ ಅಪ್ಪ ಶೇಖರಪ್ಪ ಕೂಡ ಮನೆಗೆ ಕರೆಸಿದ್ದೆ ನಾನು. ಈಗ ಆಗಿದೆ, ಹೀಗೆ ನೋಡಿ ಮತ್ತೆ ಅವ್ರ ಹತ್ರ ಸಂಬಂಧ ಇಟ್ಕೊಂಡಿದ್ದಾಳೆ, ಬನ್ನಿ ಅದೇನು ಮಾತಾಡಿ ಅಂತಲೂ ಹೇಳಿದಾಗ ಬಂದರು. ಇಲ್ಲಿಗೆ 2023ರಲ್ಲೂ ಕೂಡ ಸಿಗಾಕೊಂಡಿದ್ಲು. ಇಲ್ಲೇ ಗುಣಿಕೆರೆ ಬೀದಿ ಪುನಿ ಅಂತೇಳಿ 2023ರಲ್ಲಿ ಪುನಿ ನನ್ನ ಹತ್ರ ಅಫೇರ್ ಇತ್ತು. ರೆಡ್ ಹ್ಯಾಂಡಾಗಿ ಸಿಗಾಕೊಂಡು ಮೊಬೈಲು ಎಲ್ಲ ಸಿಗಾಕೊಂಡಿತ್ತು. ಆವಾಗಲೂ ನಾನು ಅವ್ರ ಅಪ್ಪ ಅಮ್ಮನ್ನ ನಮ್ಮ ಕುಟುಂಬನೆಲ್ಲ ಸೇರಿಸಿ ಇಲ್ಲೇ ರಾಜಿ ಪಂಚಾಯತಿ ಮಾಡಿ ಅವಳೇ ಒಪ್ಕೊಂಡಿದ್ಲು. ಎಲ್ಲರಿದ್ರಿಗೂ ತಪ್ಪಾಯಿತು, ಹೌದು ನಾನು ಮಾಡಿದ ಸತ್ಯ, ಇನ್ನು ಮುಂದೆ ನಾನು ಆ ರೀತಿ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತಲೇ ಹೇಳಿದ್ಲು. ಅದಾದರೂ ನಂತರ ಕಿತ್ನಿಕೆರೆ ಪಾಳ್ಯದಲ್ಲಿ ಅವ್ರ ಅಕ್ಕಾರೂರು ಶಶಿ ಅಂತೇಳಿ ಅವಳಿಗೂ ಗೊತ್ತಿದೆ. ಅವ್ರ ಅಕ್ಕಾರೂರಲ್ಲೂ ಯಾರೋ ಮಂಜು ಅನ್ನೋರು ಅಲ್ಲೂ ಒಂದು ಅಫೇರ್ ಇಟ್ಕೊಂಡಿದ್ದಾಳೆ ಕಾಂಟ್ಯಾಕ್ಟು. ಯಾಕೆಂದರೆ ಅಲ್ಲಿ ನನ್ನ ಊರಿಗೆ ಹಬ್ಬಕ್ಕೆ ಕಳಿಸ್ದಾಗ ಅವನ ಜೊತೆ ಹೋಗೋದು, ಡ್ರೆಸ್ ಎಲ್ಲ ಇಸ್ಕೊಬರೋದು ಪ್ರತಿಯೊಂದು ಮಾಹಿತಿ ಇದೆ, ಹೇಳಿದ್ದಾರೆ ನನಗೆ. ಅದಾದಮೇಲೆ ಇಲ್ಲಿ ಬಂದಾಗ ನಮ್ಮ ಮಾವ ಅವರು ಇದ್ದಾಗ ಬಟ್ಟೆ ತುಂಬ್ಕೊಂಡು ಹೋಗ್ತೀನಿ ಅಂತಂದ್ಲು. ಆಯಿತು ಹೋಗು, ಒಂದು 4 ದಿನ ಊರಿಗೆ ಹೋಗಿ ಬರಲಿ ಅಂತಂದಾಗ ಯಾಕೋ ಅನುಮಾನ ಬಂದು ಮುರ ಅಂತ ಒಂದು ಫೋನ್ ಬಂದಂಗೆ ಆಯಿತು ವೈಬ್ರೇಷನ್ ಬ್ಯಾಗಲ್ಲಿ. ನಾನು ಕೊಟ್ಟಿರೋ ಮೊಬೈಲ್ ಇಲ್ಲೇ ಇದೆ, ಎಂಥದ್ದು ಅಂತ ಸುರಿದಾಗ ಸಖತ್ತು ಮಾತ್ರೆ ಪುಡಿ, ಮಾತ್ರೆ ಲೇಬಲ್ಗಳು, ಚೀಟಿ, ಆಮೇಲೆ ಇವನು ದೆಬ್ಬೆ ಶಿವು ಕೊಟ್ಟಿರೋ ಅಂಥದ್ದು ಒಂದು ಮೊಬೈಲ್, ಕೀಪ್ಯಾಡ್ ಮೊಬೈಲು ಸಿಕ್ತು ಸುರಿದಾಗ. ನಾನು ಅವತ್ತು ಅಫೇರ್ ಹೋಗ್ಬೇಕಾರೆ ಅಫೇರ್ ಸಿಗಾಕೊಂಡಿಲ್ಲ ನಮ್ಮ ಕೈಲಿ. ಅದು ಸುಮಾರು ದಿನ ಆಯಿತು ಸರ್. ಇದು FIR ಆಗೋ ಕೇಸ್ ನಾವು ಆಸ್ಪತ್ರೆಗೆ ಹೋಗೋಕ್ಕಿಂತ ಫಸ್ಟು ಅವತ್ತು ಅವ್ರ ಅಪ್ಪನಿದ್ರಿಗೆ ಸುರಿದಿದ್ದು ಚೆಕ್ ಮಾಡಿದ್ದು. ಅವಾಗ ಕೇಳಿದಾಗ ಈ ಮೊಬೈಲು ನಮ್ಮ ಅಪ್ಪಂದು ಅಂದ್ಲು. ಅವ್ರ ಅಪ್ಪಂಗೆ ಹೋದ ಸತಿ ಬಂದಾಗ ಈಗ ಯೂಸ್ ಮಾಡ್ತಾ ಇರೋದು ನಾನು ಕೊಟ್ಟಿರೋ ಮೊಬೈಲೇ. ಆಗ ಕೇಳಿದಾಗ ಅವರಪ್ಪ ಏನೂ ಮಾತಾಡಲಿಲ್ಲ, ಸುಮ್ಮನೆ ಆಚೆ ಕಡೆ ಬಂದು ನಿಂತ್ಕೊಂಡ್ರು. ಯಾವಾಗ ಇವಳು ಮಾತ್ರೆ ಪೌಡ್ರು, ಒಂದು ಲೇಡೀಸ್ದು ಬೆಳ್ಳಿದೊಂದು ಬ್ರಾಸ್ಲೈಟ್ ಹೊಸದು, ಮಾತ್ರೆ ಲೇಬಲ್ಗಳೆಲ್ಲ ಸಿಗಾಕ್ಯಂತು. ಆವಾಗ ನಮ್ಮನೇಲಿ ಒಂದು ಮಾತಾಡಲಿಲ್ಲ, ಸೀದಾ ರೋಡಿಗೆ ಬಂದು ನಿಂತ್ಕೊಂಡ್ಳು, ಸೀದಾ ಹೋದ್ಲು. ಆವಾಗ ಅವಳು ಹೋದ ನಂತರ ಮಾರನೇ ದಿನ ನನಗೆ ಯಾಕೋ ಒಂಥರ ಎಲ್ಲರಿಗೂ ಸುಸ್ತಾಗೋದು, ಒಂಥರ ಕೈಕಾಲೆಲ್ಲ ನಡ್ಗೋದು, ಮರುವು, ತಲೆ ಸುತ್ತು, ಕೈಕಾಲೆಲ್ಲ ನಡ್ಗೋದು, ಮರು ಗಂಟ್ಲೆಲ್ಲ ಈಗಲೂ ಗಂಟ್ಲೆಲ್ಲ ಒಣಗೋದು, ಬರೀ ಮಲಗೋದು ಇಷ್ಟು ಬಿಟ್ಟರೆ ಏನು ಜ್ಞಾನ, ಮತ್ತು ಏನೂ ಜ್ಞಾನನೇ ಇರ್ತಿರಲಿಲ್ಲ ನಮಗೆ. ಈ ಥರ ಆದಾಗ ನಾನು ನಮ್ಮ ಸ್ನೇಹಿತರಿಗೆ ಆಸ್ಪತ್ರೆಯಲ್ಲಿ ಮೆಡಿಕಲಲ್ಲಿ ತಗೊಂಡೋಗಿ ಹಿಂಗೆ ತೋರಿಸ್ದಾಗ ಅಣ್ಣ ಇದೇನು ಮಾತ್ರೆ ಅಂದಾಗ ಇದೆಲ್ಲಿ ಸಿಕ್ತು ನಿಮಗೆ, ಯಾರು ಇದನ್ನು ಕೊಡೋದಿಲ್ಲವಲ್ಲ, ಯಾರು ಕೊಟ್ಟಿದ್ದು ಅಂತ ಕೇಳಿ. ಇಲ್ಲ ಅಣ್ಣ ಈ ಥರ ಏನು ಹೇಳಲಿಲ್ಲ, ಹಿಂಗೆ ಒಂಚೂರು ಯಾರ ಹತ್ರನ ಸಿಕ್ತು, ಅದಕ್ಕೆ ಕೇಳೋಣ ಅಂತ ಬಂದೆ ಅಂದಾಗ ನನಗೆ ಅನುಮಾನ ಬಂದು ಆಗ ನಾನು ನಮ್ಮಪ್ಪ, ನನ್ನ 2 ಮಕ್ಕಳು, ನಮ್ಮಮ್ಮ ತಾಯಿನ ಕೂಡ ಹಾಸನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರು ಒಂದು ಬ್ಲಡ್ ರಿಪೋರ್ಟ್ ನೋಡಿ 5 ಜನ ಕೂಡ ಏನೇನು ಸಮಸ್ಯೆ ಆಗಿದೆ ಅಂದರು. ಈ ಥರ ಹಿಂಗೆ ಆಗ್ತಾಯಿದೆ, ಎಷ್ಟು ದಿನದಿಂದ ಇಷ್ಟು ದಿನ, ಸುಮಾರು ನಮಗೆ 2 ತಿಂಗಳು ಹತ್ತತ್ರ ಈ ಥರ ಆಗ್ತಾಯಿದೆ ಅಂದಾಗ ಅಡ್ಮಿಂಟ್ ಆಗಿ ಎಲ್ಲ ರಿಪೋರ್ಟ್ ಇದು ಮಾಡಿದಾಗ ಇದಕ್ಕೆಲ್ಲ ಕಾರಣ ಈ ಮಾತ್ರೆಗಳು. ಇದು ನಿಮ್ಮನ್ನು ತಲೆ ಕೆಡಿಸೋಕ್ಕೆ, ನಿದ್ದೆಗೆ, ನರ ಇದು ವೀಕ್ ಆಗೋದಕ್ಕೆ ಹಾಕಿರೋದು. ಯಾರು ಕೊಟ್ಟಿದ್ದು, ಎಲ್ಲಿ ಸಿಕ್ತು ಅಂತ ಕೇಳೋದು. ಇಲ್ಲ ಸರ್ ಯಾವುದ್ರಲ್ಲಿ ಕೊಡೋರು ಗೊತ್ತಿಲ್ಲ ನನಗೆ, ನಾನು ಬಲವಂತಾಗಿ ಕಾಫಿ ನಾನು ಆರ್ಲಿಕ್ಸ ಮಕ್ಕಳಿಗೆ ಏನು ತಂದಿರುವೆ, ನಾನು ಮಕ್ಳಿಗೆ ಕೊಡು, ನಾನೇ ಕುಡಿಯೋಣ ಅಂದಾಗ ಮಕ್ಳಿಗೆ ಕುಡಿದ್ರು, ನೀನು ಸ್ವಲ್ಪ ಕುಡಿ ಅಂತ ಕುಡಿದು ಒಂದು 10 ನಿಮಿಷಕ್ಕೆ ನಾನು ಮರು ಬರೋದು, ಮಂಕಣೋದು. ಮತ್ತು ನೈಟು ಸುಮಾರು ಸತಿ ಎದೆ ಒಳಗೆ ಚುಚ್ಚಿದಂಗೆ ಆಗೋದು ಗುಂಡ್ಪಿನ್ನು. ಇವಳಿಗೆ ಹೇಳುವೆ ಈ ಥರ ಆಗ್ತದೆ, ಇಲ್ಲೆಲ್ಲ ನರ ಎಳಿತದೆಯಲ್ಲ ಚೈತ್ರ ಅಂದರೆ ಏನೂ ಆಗಲ್ಲ ಮಲ್ಕೊಳ್ಳಿ ಅಂತ ಇವಳೇ ಮಲಗಿಸ್ಕೊಳ್ಳೋ ಒಂದು 2 ದಿನ. ನಮಗೆ ಈ ಥರ ಎಲ್ಲ ಇಷ್ಟೊಂದು ಮುಂದುವರೆದಿದ್ದಾರೆ ಶಿವು ಚೈತ್ರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್.
ಹಿಂಗೆ ಆ ನಂತರ ಅವಳು ಅವ್ರ ಅಪ್ಪನ ಕರ್ಕೊಂಡು ಹೋದ್ರು ಅವರಪ್ಪ ಊರಿಗೆ. ಆವಾಗ ನನ್ನ ಮಕ್ಕಳು ಹೋಗಲಿಲ್ಲ. ಮಕ್ಕಳನ್ನ ಆಮೇಲೆ ಎಲ್ಲ ಒಂದೊಂದಾಗಿ ಹೇಳಿದ್ರು ನನ್ನ ಮಕ್ಕಳು, ಅಪ್ಪ ಈ ಥರ ಮಾತ್ರೆ ಪುಡಿ ಮಾಡ್ತಾಯಿದ್ದ ಮಮ್ಮಿ ನಾವೇ ನೋಡಿದ್ದೀವಿ, ಕೇಳೋ ಹೊತ್ತಿಗೆ ಅಪ್ಪನ ಔಷಧಿ ಅಂತ ಹೇಳಿದ್ಲು. ಆಮೇಲೆ ಆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡೋದನ್ನ ಮಕ್ಕಳು ನೋಡಿದ್ದಾರೆ. ಕೇಳೋ ಹೊತ್ತಿಗೆ ಅಪ್ಪಂಗೆ ಹೇಳ್ಬೇಡಿ, ಅಪ್ಪನ್ನ ಮತ್ತೆ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದಾಳೆ ಇವಳು. ಮಕ್ಕಳಿಗೆ ಎದುರಿಸಿ ಬರೆ ಹಾಕಿದ್ದಾರೆ. ನಾನು ಸುಳ್ಳು ಹೇಳ್ತೀನಿ ಅಂದರೆ ನಾನು ಆ ಕಡೆ ಹೋಗ್ತೀನಿ, ಮಕ್ಕಳನ್ನೇ ಕರೆದು ಕೇಳ್ಕೊಳ್ಳಿ. ಮಕ್ಕಳು ಹೇಳಿದ್ಮೇಲೆ ಹಿಂಗೆ ಆಗಿದೆ, ಈ ಥರ ಮಾತಾಡ್ಸೋಳಪ್ಪ, ಈ ಥರ ಹಿಂಗೆ ಕೈ ವಿಕ್ಸ್ ಮಾಡೋದು, ಈ ಥರ ಹಿಂಗೆ ಮುತ್ತು ಕೊಡೋನು, ಇಲ್ಲಿಂದ ಶಿವು ಮಾಡೋನು, ಅಲ್ಲಿಂದ ಮಮ್ಮಿ ಮಾಡೋಳು, ಎಲ್ಲ ಪಿನ್ ಟು ಪಿನ್ ನನ್ನ ಮಕ್ಕಳು ಹೇಳಿದ್ದು, ನನಗೆ ಮಕ್ಕಳು ಇಟ್ಕೊಟ್ಟಿದ್ದು. ಮಾತ್ರೆ ಹಾಕಿದ ಉದ್ದೇಶ ಏನಂತೆ? ಮಾತ್ರೆ ಹಾಕ್ತಿರೋದು ನಮ್ಮನ್ನು ಕೊಲ್ಲೇಬೇಕು, ಸಾಯಿಸ್ಲಿಕ್ಕೆ ಹಾಕಿರೋದು 5 ಜನನು. ನನ್ನ ಮಕ್ಕಳಿಗೆ, ನನ್ನ 2 ಗಂಡು ಮಕ್ಕಳು ರೋಹಿತ್ ನಕುಲ್ಗೆ ಮತ್ತು ನಮ್ಮ ಅಪ್ಪ ಅಮ್ಮನಿಗೆ, ನನಗೆ ಉದ್ದೇಶಪೂರ್ವಕವಾಗಿ ಶಿವು ಮತ್ತು ಚೈತ್ರ, ಅದರ ಜೊತೆಗೆ ಅವ್ರ ಅಮ್ಮಂದು ಭಾಗ್ಯಮ್ಮ ಅವರಮ್ಮ, ಅವ್ರದ್ದು ಕುಮ್ಮಕ್ಕಿದೆ. ಅಮ್ಮಂಗೆ ಎಲ್ಲ ಗೊತ್ತಿದೆ, ಅವರಿಗೆ ತುಂಬ ದಿನದ ಅಫೇರ್ ಇರೋದು ಗೊತ್ತಿದೆ, ಅವರು ಎಲ್ಲ ಗೊತ್ತಿದೆ ಅವ್ರ ಅಮ್ಮಂಗೆ. ಅವ್ರ ಅಮ್ಮ ಕೂಡ ನಮಗೆ ಹೇಳಿಲ್ಲ ಇಲ್ಲಿ ತನಕ. ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ರಾ? ಹೌದು ಸರ್. ಹಿಂಗೆ ಅಂದ ತಕ್ಷಣ ಇಲ್ಲಿ ಮಾತ್ರೆ ಈ ಥರ ಅಂತಂದ್ರಲ್ಲ, ನಮಗೂ ಸಖತ್ತು ಸುಸ್ತಾಗೋದು, ಮಕ ಎಲ್ಲ ಇಷ್ಟಿಷ್ಟು ದಪ್ಪ ಆಗಿರೋದು ಎಲ್ಲರಿಗೂ. ಮಕ್ಕಳು ಬೆಳಗ್ಗೆ ಯಾವಾಗಲೂ ಬೇಗ ಎದ್ದೇಳ್ತಿದ್ದು, ನಾವು ಹಳ್ಳಿ ವಾತಾವರಣ ಹಾಲು ಕರಿಯೋಕ್ಕೆ 8 ಗಂಟೆ 7:15 ಆದರೂ ಎದ್ದೇಳ್ತಿರಲ್ಲ ಯಾರೂ. ಯಾಕೆ ಹಿಂಗಾಗುತ್ತೆ, ಯಾಕೆ ಹಿಂಗೆ? ನಾವು ಈ ಅಮ್ಮಂಗೆ ಒಂದು ಸ್ವಲ್ಪ ಬಿ ಪಿ ಇತ್ತಲ್ಲ, ಏನೋ ಬಿ ಪಿ ವೇರಿಯೇಷನ್ ಆಗಿದೆ ಅನ್ನೋದು ಈ ಥರ ಮಾಡ್ಕೊಂಡು ಬಂದು ಆಸ್ಪತ್ರೆಗೆ ಹೋದಾಗ ಮಕ್ಕಳು ಎಲ್ಲ ಡಾಕ್ಟ್ರು ಹೇಳಿದ್ದು, ಈ ಟ್ಯಾಬ್ಲೆಟ್ ಇದರಿಂದನೇ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿರೋದು. ಏನು ಟ್ಯಾಬ್ಲೆಟ್ ಅಂತದ್ದು? ಅದು ಏನೇನು ಅಂತ ನಮಗೂ ಗೊತ್ತಿಲ್ಲ ಸರ್. ಇದೆ ಬೇಕಾದ್ರೆ ಫೋಟೋಗಳು ಎಲ್ಲ ಇದೆ, ಅದು ಎಲ್ಲ ಇತ್ತು. SP ಮೇಡಮ್ ಕಡೆನ ಬಂದಿದ್ದರು ಹಾಸನಿಂದ ಸಾಹೇಬ್ರುಗಳು, ಮನೆಯನ್ನೆಲ್ಲ ಸರ್ಚ್ ಮಾಡಿ ಇಂಚಿಂಚು ಬಿಡದಾಗೆ ಹುಡುಕಿ ಏನೇನು ಸಿಗುತ್ತೆ ಎಲ್ಲ ಪ್ರತಿಯೊಂದೂ ಅವರೇ ಲ್ಯಾಬಿಗೆ ಇದು ಮಾಡ್ತೀವಿ ಅಂತ ತೊಗೊಂಡೋದ್ರು. ಕಂಪ್ಲೇಂಟ್ ಕೊಟ್ಟರೆ ನೀವು? ಕಂಪ್ಲೇಂಟು FIR ಕೂಡ ದಾಖಲಾತಿಯಾಗಿದೆ. ಇವಳು ಚೈತ್ರ ಅನ್ನೋಳು ಹಾಸನ ಜೈಲಲ್ಲಿದ್ದಾಳೆ. ಶಿವು ಅನ್ನೋನು ಸಿಕ್ಕಿಲ್ಲ, ತಲೆ ಮರೆಸ್ಕೊಂಡಿದ್ದಾನೆ. ದಯಮಾಡಿ SP ಮೇಡಮ್ ಅವರು, ನಮ್ಮ ಬೇಲೂರು ಠಾಣೆಯವರು, ರೇವಣ್ಣ ಸರು, ಪಾಟೀಲ್ ಸಾರು ನ್ಯಾಯ ಕೊಟ್ಟಿದ್ದಾರೆ. ಆದರೂ ಶಿವನ್ನ ಕರೆಸಿ ಖಂಡಿತವಾಗ್ಲೂ ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನ್ಯಾಯ ಒದಗಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಹೌದು ಸರ್. ಇನ್ನು 20 ದಿನ ಹಾಕಿದರೆ ನಾವು ಯಾರೂ ಇರ್ತಿರಲ್ಲ ಅಂತೆ. ಇಷ್ಟು ಹಾಕಿದರೆ 5ರಿಂದ 6ವರೆಗೆ ಹೋಗೋದಂತೆ. ಆಮೇಲೆ ಕಪ್ಪುದು ಮಸಿ, ಅದು ಯಾವುದು ಅನ್ನೋದು ಗೊತ್ತಿಲ್ಲ, ಅದು ಲೈಟ್, ಅದೆಂಥದ್ದು ಪಾಯ್ಸನ್ ಅಂತ. ಅದು ಅವರವರೇ ಡಾಕ್ಟ್ರುಗಳು ಎಲ್ಲ ತೊಗೊಂಡೋಗಿದ್ದೆ, ಅಲ್ಲಿಗೂ ಒಂದು ಸ್ವಲ್ಪ ತೊಗೊಂಡೋಗಿದ್ದೆ. ಹಿಂಗೆ ಸಿಕ್ತು ಅಂತ ಹೇಳಿದಾಗ, ಇದು ಯಾರು ಕೊಡೋದಿಲ್ಲ, ಈ ಮಾತ್ರೆ ಮೆಡಿಕಲ್ ಶಾಪಲ್ಲೂ ಕೊಡಲ್ಲ, ನಿಮಗೆ ಹೇಗೆ ಸಿಕ್ತು? ತಲೆ ಕೆಡುವಂಥದ್ದು, ತಲೆ ಮರುವು, ನರ ವೀಕ್ ಆಗೋದು. ನಾನು ಇಷ್ಟು ನಿಲ್ತಿರಲ್ಲ ಸರ್, ಈ ಥರ ಕೈಕಾಲೆಲ್ಲ ಈ ಥರ ಆಗೋದು. ಸುಮಾರು 2 ತಿಂಗಳಿಂದನೂ ಬರೀ ಇದೆ ನಮ್ಮದು ಕಂಪ್ಲೇಂಟು. ಹೌದು ಸರ್, ಹೌದು, ಖಂಡಿತ. ಇವರು ನಮಗೆ ಮಾತ್ರೆ ಎಲ್ಲ ಹಾಕ್ಸಿ ನಮ್ಗೆ ಜ್ಞಾನ ಇರಲ್ವಲ್ಲ, ರಾತ್ರಿ ಎಲ್ಲ ಇವ್ರದ್ದೇ ಅಕ್ರಮ ಸಂಬಂಧ. ಇಲ್ಲಿ ಹೊಸಮನೆ ಹತ್ರ ಬಂದಿದ್ದಾನೆ ಅವನು ಶಿವು ಅನ್ನೋನು, 2-3 ದಿನ ನಾವು ಅಬ್ಸರ್ವ್ ನೋಡಿದ್ದೀವಿ. ಅಷ್ಟು ಎದಳಕ್ಕೂ ಶಕ್ತಿ ಇರ್ತಿರಲಿಲ್ಲ ನಮ್ಮ ಕೈಲಿ. ಯಾವಾಗ ಬಂದರೂ ನಾನು ರಾತ್ರಿ ಬನ್ನಿ, ಬೆಳಗ್ಗೆ ಬನ್ನಿ, ಮಧ್ಯಾಹ್ನ ಬಂದರೂ ನಾನು ಬರೀ ಮಲಗಿರೋದೆ ನಾನು. ಮತ್ತು ಸರ್ ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡ್ದಲ್ಲೇ ಇಲ್ಲಿಗೆ ಹೋದ ವರ್ಷ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಾವೇ ಇದು ಮಾಡಿದ್ದು ಅಂತ ಅವರೇ ಕುಯ್ಕೊಂಡಿದ್ದು, ಜಗಳ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿ ನಾನು ಕೂಡ ಕಷ್ಟ ಜೈಲಿಗೆಲ್ಲ ಹೋಗಿ ಬಂದಿದ್ದೀನಿ. ಕಾನೂನು ಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೊಂಡು ಸರಿಯಾದ ರೀತಿಯಲ್ಲಿ ಅವನಿಗೆ ದೆಬ್ಬೆ ಶಿವುಗೆ ಮತ್ತು ಚೈತ್ರಳಿಗೆ ಶಿಕ್ಷೆ ಆಗಬೇಕು. ಮತ್ತು ನನ್ನ ಹೆಸರು ಗಜೇಂದ್ರ. ಮತ್ತು ಇನ್ನೊಂದು, ನಮ್ಮ ಮಕ್ಕಳಿಗೆ, ನಮ್ಮ ಅಪ್ಪ ಅಮ್ಮಂಗೆ, ತಂದೆ ತಾಯಂದ್ರಿಗೆ, ನನಗೆ ಏನೇ ತೊಂದರೆ ಆದರೂ ಶಿವು ಮತ್ತು ಚೈತ್ರ ಮತ್ತು ಗುಣಿಕೆರೆ ಬೀದಿ ಪುನೀತ್ತು, ಕಾಟಿಕೆರೆ ಭಾಗ್ಯಮ್ಮ ಇವರೇ ಕಾರಣ.